ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MC ಚಾನಲ್. ಫ್ರೆಂಡ್, ಭಾಳ ಜನ ಈಗ ಫೋನ್ಪೇಯಲ್ಲಿ, ಪೇಟಿಎಮ್ಮಲ್ಲಿ, ಗೂಗಲ್ ಪೇಯಲ್ಲಿ ಈಗ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾರೆ. ಆದರೆ ನೀವು ಎಲ್ಲಿಯಾದರೂ ಹೊರಗಡೆ ಹೋದಾಗ ನೀವು ಕ್ಯಾಶ್ ಇಟ್ಕೊಂಡು ಹೋಗಬೇಕು ಫ್ರೆಂಡ್. ಫೋನ್ಪೇ ಆಗಲಿ, ಗೂಗಲ್ ಪೇ ಆಗಲಿ, ಪೇಟಿಎಮ್ ಆಗಲಿ, ಈ ಒಂದು ಆ್ಯಪ್ ನೀವು ನಂಬ್ಕೊಂಡು ಹೋದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಹಾಗೆ ಅದು ಖುದ್ದಾಗಿ ನನಗೆ ಕೂಡ ಸಮಸ್ಯೆ ಆಗಿದೆ ಫ್ರೆಂಡ್. ಈ ರೀತಿ ನೀವೇನಾದರೂ ಬರೀ ಪೇಟಿಎಮ್ಮು, ಗೂಗಲ್ ಪೇ, ಫೋನ್ಪೇ ಯೂಸ್ ಮಾಡಿ ನಾನು ಪೇ ಮಾಡ್ತೀನಿ, ನನ್ನ ಹತ್ರ ಕ್ಯಾಶೇ ಇಟ್ಕೊಳ್ಳಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋದಲ್ಲಿ ಕೊನೆ ತನಕ ನಿಮಗೆ ಪಿನ್ ಟು ಪಿನ್ ಅರ್ಥ ಆಗೋ ರೀತಿ ಇದು ನಿಮಗೆ ಕ್ಯಾಶ್ ಇಟ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಬರೀ ಗೂಗಲ್ ಪೇ ಯೂಸ್ ಮಾಡೋದು ಏನಾಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಎಮರ್ಜೆನ್ಸಿ ಟೈಮ್ನಲ್ಲಿ ಮಾತ್ರ ಎಲ್ಲ ಟೈಮ್ನಲ್ಲಿ ಕ್ಯಾಶ್ ಇರುತ್ತೆ, ಆ ಒಂದು ಕ್ಯಾಶ್ ಇರಲಿಲ್ಲ ಟೈಮ್ನಲ್ಲಿ ಆ ಒಂದು ಸಮಸ್ಯೆ ಬರುತ್ತೆ ಫ್ರೆಂಡ್. ಹಾಗಾಗಿ ಹೇಳ್ತಾ ಹೋಗ್ತೀನಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಎಲ್ಲಿಗಾದರೂ ಹೋಗೋ ಒಂದು ಟೈಮ್ನಲ್ಲಿ ನೀವು ಏನು ಮಾಡ್ತೀರ ಅಂದರೆ, ಎಮರ್ಜೆನ್ಸಿಗೆ ನನ್ನ ಹತ್ರ ಫೋನ್ಪೇ ಐತೆ, ಫೋನ್ಪೇಯಲ್ಲಿ ನನ್ನೊಂದು ಅಕೌಂಟ್ನಲ್ಲಿ ದುಡ್ಡಿದೆ, ಅದರಿಂದ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ, ಯಾವುದೊಂದು ಶಾಪಿಗೆ ಹೋಗಿ ಪೇ ಮಾಡಿ ಏನಾದರೂ ವಸ್ತು ಖರೀದಿಸೋದಾಗಿ, ಊಟ ಮಾಡೋದು, ಎದಕ್ಕಾದರೂ ಕೂಡ ನಿಮಗೆ ಪೇಟಿಎಮ್, ಗೂಗಲ್ ಪೇ, ಫೋನ್ಪೇ ನಂಬಿಕೊಂಡು ನೀವು ಹೊರಗಡೆ ಹೋಗ್ತೀರ. ಆದರೆ ಆ ಒಂದು ಟೈಮ್ನಲ್ಲೇ ನೀವು ಒಂದು ಟೈಮ್ ಮಿಸ್ ಮಾಡಿಕೊಂಡು ಕ್ಯಾಶ್ ಇವತ್ತು ಬೇಡ, ಇವತ್ತು ಬಿಟ್ಟು ಕ್ಯಾಶೇ ಬೇಡ, ಇವತ್ತು ಬರೀ ಫೋನ್ಪೇ, ಗೂಗಲ್ ಪೇಯಿಂದ ನಾನು ದುಡ್ಡು ಸೆಂಡ್ ಮಾಡ್ತೀನಿ ಅಂದು ಅವತ್ತಿನ ದಿವಸನೂ ಬಿಟ್ಟು ಹೋದರೆ ಅವತ್ತಿನ ದಿವಸನೂ ಕೂಡ ಪ್ಲಾನ್ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್. ಹೇಗಪ್ಪ ಅಂದರೆ, ಒಂದು ಟೈಮ್ನಲ್ಲಿ ಏನು ಬ್ಯಾಂಕಿಂದ ಸರ್ವಿಸ್ಸು ಏನಾದರೂ ಡೌನ್ ಆಗುತ್ತೋ, ಅಥವಾ ಫೋನ್ಪೇದ್ದು ಏನು ಸರ್ವರ್ ಡೌನ್ ಆಗುತ್ತೋ ಗೊತ್ತಿಲ್ಲ. ಅವತ್ತು ಒಂದೊಂದು ಸಲ ಫೋನ್ಪೇ ಮೂಲಕ ದುಡ್ಡು ಹೋಗ್ತಿರಲ್ಲ, ಒಂದೊಂದು ಸಲ ನಿಮಗೆ ಅನುಭವ ಆಗಿರುತ್ತೆ. ಆ ಒಂದು ಸಲ ಎಮರ್ಜೆನ್ಸಿಗೆ ನಿಮಗೆ ಕ್ಯಾಶ್ ಬೇಕಾಗುತ್ತೆ. ಆದರೆ ಕ್ಯಾಶ್ ನೀವು ಒಂದೊಂದು ಸಲ ಬಿಟ್ಟು ಹೋಗಿಬಿಡ್ತೀರ, ಅಥವಾ ನೀವು ಕ್ಯಾಶೇ ಯೂಸ್ ಮಾಡಲ್ಲ ಅನ್ನೋರಿಗೆ ಈ ರೀತಿ ಪ್ಲಾನ್ ಆಗುತ್ತೆ ಫ್ರೆಂಡ್. ಕೊಡಲೇಬೇಕು. ಈಗ ಊಟ ಮಾಡಿದ್ದೀರ, ಫೋನ್ಪೇ ನಂಬಿಕೊಂಡು ಊಟ ಮಾಡಿದ್ರೆ ಹೋಟೆಲಲ್ಲಿ, ನೀವು ಫೋನ್ಪೇಯಲ್ಲಿ ಪೇ ಮಾಡೋಕ್ಕೆ ಹೋದಾಗ, ಸ್ಕ್ಯಾನ್ ಮಾಡೋಕ್ಕೆ ಹೋದಾಗ ಅಲ್ಲಿ ಪೇ ಆಗ್ತಿರಲ್ಲ. ಅವಾಗ ಏನು ಮಾಡ್ತೀರ, ಕೊಟ್ಟು ಹೋಗು ಅಂತ ಹೋಟೆಲ್ನವರು ಹೇಳ್ತಾರೆ. ಆ ಒಂದು ಟೈಮ್ನಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಕ್ಯಾಶ್ ಕೊಟ್ಟು ಆರಾಮ್ ಬರ್ಬೋದು. ಆದರೆ ಆ ಒಂದು ಟೈಮ್ನಲ್ಲಿ ನಿಮ್ಮ ಹತ್ರ ಕ್ಯಾಶ್ ಇರಲ್ಲ, ಆವಾಗ ಪ್ಲಾನ್ ಆಗುತ್ತೆ. ಹಾಗಾಗಿ ಏನಂತಂದರೆ, ನೀವು ಜಾಸ್ತಿ ಫೋನ್ಪೇಗಿಂತ ಹಿಡಿದು ಗೂಗಲ್ ಪೇಯಿಂದ, ಫೋನ್ಪೇಯಿಂದ ಹಿಡಿದು ನೀವು ಕ್ಯಾಶ್ ಇಟ್ಕೊಳ್ಳಿ. ಆದರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಸುರಕ್ಷತಾ ಬೆಸ್ಟು, ಇದಕ್ಕೆ ನಾನು ಒಪ್ತೀನಿ. ಆದರೆ ಕ್ಯಾಶು ಕೂಡ ಆ ರೀತಿ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇದು ಎಲ್ಲರಿಗೂ ಗೊತ್ತು, ಈ ಪೇಟಿಎಮ್, ಗೂಗಲ್ ಪೇ, ಫೋನ್ಪೇ ಒಂದು ಸಲ ಕೈ ಕೊಡುತ್ತಂತೆ ಗೊತ್ತು, ಆದರೆ ಅನುಭವ ಆಗೋವರೆಗೂ ಗೊತ್ತಿರಲ್ಲ. ಹಾಗಾಗಿ ಯಾರೆಲ್ಲ ಈ ರೀತಿ ಅನುಭವ ಆಗಿಲ್ಲ ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ಅಂತ ತಿಳಿಸಿದ್ದೀನಿ ಫ್ರೆಂಡ್. ಯಾರೆಲ್ಲ ಅನುಭವ ಆಗಿದೆ ಅವ್ರು ಕಮೆಂಟ್ ಮೇಲೆ ತಿಳಿಸಿ. ಹಾಗೆ ಇನ್ನೂ ಯಾರಿಗೆಲ್ಲ ಅನುಭವ ಆಗಿಲ್ಲ ಅವರು ಕ್ಯಾಶ್ ಇಟ್ಕೊಂಡು, ನೀವೆಲ್ಲಾದರೂ ದೂರ ಹೋಗಿದ್ದರೆ ಕ್ಯಾಶ್ ಇಟ್ಕೊಳ್ಳಿ. ಪೇಟಿಎಮ್ಮು ಕೂಡ ಯೂಸ್ ಮಾಡಿ, ಫೋನ್ಪೇ ಯೂಸ್ ಮಾಡಿ, ಗೂಗಲ್ ಪೇ ಯೂಸ್ ಮಾಡಿ, ಅದ್ರ ಜೊತೆಗೆ ಕ್ಯಾಶ್ ಇಟ್ಕೊಂಡು ಹೊರಗಡೆ ಹೋದರೆ ಸೇಫಾಗಿ ಇರ್ತೀರ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಏನು ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್.